ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು ಪ್ರಥಮ PUCಯಲ್ಲಿ ಹಿಂದಿ ಭಾಷೆಯಲ್ಲಿ 40 ಅಂಕಗಳ ಮೊದಲನೇ ಕಿರು ಪರೀಕ್ಷೆಗಾಗಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯಾವೆಲ್ಲ ನಿಮ್ಮ ಹಿಂದಿ ವಿಷಯದಲ್ಲಿ ಫಸ್ಟ್ ಟೆಸ್ಟ್ಗೆ ಒಂದು ಕ್ವಶನ್ಸ್ ಬರ್ತವೆ ಅನ್ನೋದನ್ನು ನೋಡೋಣ. ಆಲ್ರೆಡಿ ನಾವು ಫಸ್ಟ್ PUCಗಾಗಿ ಕನ್ನಡ ಮತ್ತು ಹಿಸ್ಟ್ರಿ ಈಗಾಗಲೇ ಕ್ವಶನ್ಸನ್ನು ಹಾಕಿದ್ದೀವಿ. ತಾವು ನೋಡದೇ ಇದ್ದರೆ ಅದರ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಸಜೆಸ್ಟ್ ಮಾಡಿದ್ದೀನಿ, ತಾವು ಹೋಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನೋಡೋಣ ಫಸ್ಟ್ PUC ಹಿಂದಿ ಲ್ಯಾಂಗ್ವೇಜಲ್ಲಿ 40 ಮಾರ್ಕ್ಸ್ ಟೆಸ್ಟಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ಬರಬಹುದು ಅಂತ. ಸೊ ಫಸ್ಟ್ ಏಕ ಅಂಕೆ ಪ್ರಶ್ನೆ, ಇದು ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ಮತ್ತು ಬಹು ಆಯ್ಕೆಗಳಲ್ಲಿನೂ ಕೂಡ ಈ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ठाकुर साहब के कितने बेटे थे? आनंदी के पिता का नाम लिखिए. गौरीपुर गांव के जमींदार कौन थे? ठाकुर साहब के बड़े बेटे का नाम क्या था? बड़े घर की बेटी कहानी के लेखक कौन है? असंभव को संभव बनाने वाली चीज़ क्या है? कमजोरी किसके समान है? प्रत्येक आत्मा क्या है? नवयुवकों को किसकी तरह सहनशील होना चाहिए? कबीर के गुरु कौन थे? किसको पास रखना चाहिए? क्रोध किसके समान है? कबीर किसकी राह देखते हैं? सीता जी के प्राणेश कौन थे? वधु बनकर कौन आई है? सीता की सखिया कौन है? नारी कहाँ पत्थर तोड़ती थी? पत्थर तोड़ती नारी के तन का रंग कैसा था? नारी के माथे से क्या टपक रहा था? तोड़ती पत्थर कविता के कवि कौन है? बालक का नाम क्या है? शराबी के हाथ में कितने रुपए थे? ठाकुर सरदार सिंह का लड़का कहाँ पड़ा था? बड़े बड़ों के घमंड चूर होकर कहाँ मिल जाते हैं? ಅಷ್ಟು ಏನಾಗಿತ್ತಂತಂದರೆ ಒಂದು ಅಂಕದಲ್ಲಿ ನಿಮಗೆ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸೆಯಲ್ಲಿ ಸೊ ಪ್ರಶ್ನೆಗಳನ್ನು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇತ್ತು. ಇನ್ನು ದೀರ್ಘ ಉತ್ತರೀಯ ಪ್ರಶ್ನೆಗೆ ಹೋಗೋಣ, ಲಾಂಗ್ ಕ್ವಶನ್ಸ್ಗಳಿಗೆ. ಸೊ ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಇವು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. बेनी माधव सिंह के परिवार का संक्षिप्त परिचय दीजिए. आनंदी बिगड़ता हुआ काम कैसे बना लेती थी? आनंदी का चरित्र चित्रण कीजिए. भारतवर्ष का पुनरुत्थान कैसे होगा? सर्वधर्म सहिष्णुता के बारे में स्वामी विवेकानंद जी के विचार लिखिए. शिक्षा के बारे में स्वामी विवेकानंद जी क्या कहते हैं? गुरु की महिमा के बारे में कबीर क्या कहते हैं? कबीर के अनुसार ज्ञान का क्या महत्व है? सीता जी अपनी कुटिया में कैसे परिश्रम करती थी? सीता जी प्रकृति सौंदर्य के बारे में क्या करती हैं? किन परिस्थितियों में नारी पत्थर तोड़ रही थी? शराबी के जीवन में मधुआ के आने के बाद क्या परिवर्तन आया? मधुआ के पात्र का चरित्र चित्रण कीजिए. ಸೊ ಇಷ್ಟು ಏನಾಯ್ತು ಅಂತಂದರೆ ನಿಮ್ಮ ಲಾಂಗ್ ಕ್ವಶನ್ ಆನ್ಸರ್ಸ್ಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಇನ್ನು ಸಂದರ್ಭ ಸ್ಪಷ್ಟೀಕರಣ ಯಾವೆಲ್ಲ ವಾಕ್ಯಗಳು ಬರ್ಬೋದು ಅನ್ನೋದನ್ನು ನೋಡೋಣ ಇಂಪಾರ್ಟೆಂಟ್ ಆಗಿ. पर तुमने आजकल घर में यह क्या उपद्रव मचा रखा है? उसने जो कुछ भूल हुई उसे तुम बड़े होकर क्षमा करो. यह याद रखो कि तुम स्वयं अपने भाग्य के निर्माता हो. उठो जागो और जब तक रुको नहीं जब तक लक्ष्य प्राप्त न हो जाए. कस्तूरी कुंडली बसे मृग ढूंढे बनमाही, औरों के हाथों यहाँ नहीं पालती हूँ. देखते देखा मुझे तो एक बार उस भवन की ओर देखा छिन्न तार. ನೆಕ್ಸ್ಟ್ ವ್ಯಾಕರಣದಲ್ಲಿ ಯಾವೆಲ್ಲ ನೀವು ನೋಡ್ಕೊಂಡು ಹೋಗ್ಬೇಕಂದ್ರೆ ಅನ್ಯಲಿಂಗ ರೂಪ. ಸೊ ಫಸ್ಟ್ 2 ಪಾರ್ಟ್ ಇದೆ ನೋಡಿ, ಬಡೆಗರಿಕೆ ಭೇಟಿ ಮತ್ತು ಯುವಾಂಸೆ. ಅದರ ಹಿಂದ್ಗಡೆ ಇರ್ತಕ್ಕಂಥ ಅನ್ಯಲಿಂಗ ರೂಪ ನೋಡ್ಕೊಂಡು ಹೋಗಿ. ಅನ್ಯ ವಚನಗಳು, ವಿಲೋಮ ಶಬ್ದಗಳು ಮತ್ತು ಸಮಾನಾರ್ಥಕ ಶಬ್ದಗಳು, ಈ 4 ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ರಾಮರ್ ಪಾಯಿಂಟ್ ಇದ್ದಾವೆ. ಇಲ್ಲಿಂದ ಪ್ರಶ್ನೆಗಳು ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಬರ್ತಾವೆ. ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಆಲ್ರೆಡಿ ಹಾಕಿದ್ದೀವಿ, ಅದನ್ನು ಅಪ್ಲೋಡ್ ಮಾಡ್ತಾನೆ ಇದ್ದೀವಿ. ಆ ವಿಡಿಯೋಗಳನ್ನು ಸಹಿತ ತಾವು ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಬೇರೆ ಯಾವ ವಿಷಯದಲ್ಲಿ ನಿಮಗೆ ಪ್ರಶ್ನೆಗಳು ಬೇಕು ಅನ್ನೋದನ್ನು ಹಾಕಿದರೆ ಖಂಡಿತವಾಗಿ ಅವುಗಳನ್ನು ಅಪ್ಲೋಡ್ ಮಾಡ್ತಾರೆ. ನಿಮ್ಮ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.